ಅರಣ್ಯ ಇಲಾಖೆಯವರು ಇದನ್ನ ಯಾಕೆ ಮಾಡಿದ್ರು? ಇದ್ರ ಬದಲು ಅರಣ್ಯ ಆನೆಗಳನ್ನ ರಕ್ಷಣೆ ಮಾಡ್ಬೋದು. ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಯ್ತು. ಟೂರಿಸ್ಟ್ ಪ್ಲೇಸ್ ಆಯ್ತು. ಅದಂಗೆ ನಿಮ್ಮಲ್ಲಿ ಟೂರಿಸ್ಟ್ ಬರ್ತಾರಾ ಇಲ್ಲಿ? ಅರ್ಜುನ ಆನೆ 8 ಬಾರಿ ಅಂಬಾರಿ ಹೋಗ್ತಿದೆ. ಅದೊಂದು ಒಳ್ಳೆ ಇದಲ್ವ ಹೆಸರಲ್ಲ. ಅಂದರೆ ಮನುಷ್ಯರು ಪ್ರಾಣಿಗಳು ಸೇರಿ ಒಂದು ಅದಕ್ಕೆ ಹೊಡಿದೆ. ಸ್ವಲ್ಪ ಭಯ ಇದ್ರೂ ಸ್ವಲ್ಪ. ಹಾಸನದ ಯಸಳೂರಿನಲ್ಲಿ ಲೋಕಾರ್ಪಣೆಗೊಂಡ ಅರ್ಜುನ ಸ್ಮಾರಕಕ್ಕೆ ಕೂಡ ಸ್ವಲ್ಪ ಅಪಸ್ವರ ಬಂದಿದೆ. ಆನೆಗಳ ರಕ್ಷಣೆ ಕುರಿತಾಗಿ ಸಾಕಷ್ಟು ಮುತುವರ್ಜಿ ವಹಿಸಬೇಕಿತ್ತು. ಆದರೆ ಈ ಥರ ಸ್ಮಾರಕಗಳನ್ನೆಲ್ಲ ಮಾಡಿಕೊಂಡು ಕೂತಿದ್ದಾರೆ ಅಂತ ಹೇಳಿ ಎಲ್ಲ ಒಂದಿಷ್ಟು ಜನರು ಅದನ್ನು ವಿರೋಧಿಸ್ತಿದ್ರು. ಲೋಕಾರ್ಪಣೆಗೊಂಡ ಮರುದಿನ ಮತ್ತೆ ನಾನು ಈ ಜಾಗಕ್ಕೆ ಹೋಗಿದ್ದೆ. ಒಂದಿಷ್ಟು ಜನ ಮಾತಾಡೋಕ್ಕೆ ಸಿಕ್ಕಿದ್ರು. ನೋಡಿ, ಇದು ಟೆಂಟಿಕಲ್ ಫೆನ್ಸಿಂಗ್ ಅಂತ ನಾವೇನು ಕರಿತೀವಲ್ಲ, ನೋಡಿ ಅದು ಜೋತ್ ಬಿದ್ದಿರೋಂಥ ವೈರ್ಗಳಿದು. ಸೊ ಇವತ್ತಿಂದ ವಿಸಿಟರ್ಸ್ ಬರೋದಕ್ಕೆ ಶುರುವಾಗಿದ್ದಾರೆ. ನೋಡಿ, ಎಲ್ಲ ಫೋಟೋ ಗಿಟೋ ತೆಗೆಸ್ಕೊಂಡಿದ್ದಾರೆ. ಅಭಿಮಾನ ತುಂಬ ದಟ್ಟವಾಗಿದೆ. ಜೊತೆ ಇವತ್ತು ಬಂದಿದ್ದಾರೆ ಯೂತ್ಸು. ಇಲ್ಲಿ ಈ ಕಡೆ ಪ್ರವಾಸಕ್ಕೆ ಬರ್ತಾರೆ, ಎಷ್ಟೂರು ಕಡೆ ತುಂಬ ಜನ. ಹಿಂಗೆ ಈ ಥರ ಸೋಲಾರ್ ಪವರು ಇದು ತುಂಬ ಎಫೆಕ್ಟಿವ್ ಆಗಿದೆ ಆನೆಗಳಿಗೆ. ಈ ಕಾಡು ಆನೆಗಳು ಬಂದುಬಿಟ್ಟು ಈ ಜಾಗವೆಲ್ಲ ಕಿತ್ತು ರಾಡಿ ಮಾಡಿಬಿಟ್ಟು ಎಲ್ಲ ಹೋಗಿದ್ವು. ಅಂದರೆ ನೋಡಿ, ಅದು ಏನೋ ಒಂಥರದ್ದು ಇನ್ಫಾರ್ಮೇಷನ್, ಓಕೆ, ಏನೋ ಒಂಥರದ್ದೊಂದು ಭಾವನೆ. ಕಾಡಾನೆಗಳು ಮತ್ತೆ ದಾಳಿ ಮಾಡ್ತಾಯಿದ್ವು. ಅದಕ್ಕಾಗಿ ಇಲ್ಲ ಥರ ಎಲ್ಲ ಟ್ರೆಂಚ್ ಹೊಡೆದು ತುಂಬ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡೋಕೆ ಬಂದ್ರ? ಎಲ್ಲಿಂದ ಬಂದರೆ? ಎಷ್ಟಲೂರು. ನೀವು ಆನೆಗಳನ್ನೆಲ್ಲ ನೋಡ್ತಿರ್ತೀರ ಇಲ್ಲಿ ವೈಲ್ಡಲ್ಲಿ? ನೋಡಿದ್ದೀರಾ ಆನೆ ಕಂಡಾಗ ಏನು ಮಾಡ್ತೀರ? ನೋಡ್ತೀವಿ. ನಿಮ್ಮದೇ ಇದೆ ಸರ್ ಎಷ್ಟಲೂರು? ನಿಮ್ಮದೇ ಎಷ್ಟು ಆನೆಗಳ ಜೊತೆಗೆ ಚೆನ್ನಾಗಿದೆ ಬಾಂಧವ್ಯ ನಿಮ್ಮದು ಊರೆಲ್ಲ? ಗೊತ್ತಾಗ್ಬಿಟ್ಟಿದೆ ನಿಮಗೆ? ಎಲ್ಲ ಈಗ ಹೆಂಗೆ ಅಂದರೆ ಮನುಷ್ಯರು ಪ್ರಾಣಿಗಳು ಸೇರಿ ಒಂದು ಅದಕ್ಕೆ ಹೊಡಿದೆ. ಸ್ವಲ್ಪ ಭಯ ಇದ್ರೂ ಸ್ವಲ್ಪ ಚೆನ್ನಾಗಿದೆ. ಡಿಪಾರ್ಟ್ಮೆಂಟಿಗೆ ಹೇಳ್ತೀರಾ? ಪಟ್ಟಣ ಫೋನ್ ಮಾಡ್ತೀವಿ ಅಂತಿಗಳು ಆನೆ ಇದೆ ಅಂತೇಳಿ. ಪಟ್ಟಣ ಇಮಿಡಿಯೇಟ್ಲಿ ಬಂದುಬಿಡ್ತಾರೆ ಅವರು. ಆನೆಗಳಿರೋ ಜಾಗಕ್ಕೆ, ಪ್ರಾಣಿಗಳಿರೋ ಜಾಗಕ್ಕೆ ಬಂದುಬಿಡ್ತಾರೆ. ಬಂದವರೆಲ್ಲ ಬೇರೆ ಕಡೆಗೆಲ್ಲ ದಾಡಿಸ್ತಾರೆ. ಅರ್ಜುನನ ಸ್ಮಾರಕ ಏನು ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ ಮಾಡಿದ್ದು ಚೆನ್ನಾಗಿ ಒಳ್ಳೆದು. ಕೆಲವರು ಹೇಳ್ತಾರೆ ಮಾಡಿದ್ರು, ಯಾಕೆ ಮಾಡಬೇಕಿತ್ತು ಸುಮ್ಮನೆ ಹಂಗೆ ಹಿಂಗೆ ಅಂತ. ಮಾಡಿದ್ದು ಒಳ್ಳೆಯದೇ. ಅಂದರೆ ಇದು ಪ್ಲೇಸು ಇಲ್ಲಿಗಿಂತನೂ ಹೊರಗಡೆ ಮಾಡಬೇಕಿತ್ತು. ರೋಡ್ ಸೈಡಲ್ಲಿ ಮೇನ್ ರೋಡಲ್ಲಿ ಮಾಡಿದರೆ ಭಾರಿ ಚೆನ್ನಾಗಿತ್ತು. ಒಳ್ಳೆ ಟೂರಿಸ್ಟಲ್ಲಿ ಬಂದು ಹೋಗೋಕ್ಕೆಲ್ಲ ಭಾರಿ ಚೆನ್ನಾಗಿತ್ತು. ಈ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಮಳೆಯಲ್ಲೆಲ್ಲ ಇಬ್ಬರು ಬೀಳುತ್ತಲ್ಲ, ರೋಡಿಗೆ ಎಲ್ಲ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿರಲ್ಲ. ಅಲ್ಲಿ ಮೇನ್ ರೋಡಲ್ಲ ಚೆನ್ನಾಗಿರೋದು. ಬಟ್ ಇದು ಮೃತ ಆಗಿರೋ ಜಾಗದಲ್ಲೇ ಅದು ಫಸ್ಟು ಸತ್ತಾಗನೇ ಅಲ್ಲಿ ರೋಡ್ ಸೈಡ್ ಮಾಡ್ಬೇಕಂತ ಪಬ್ಲಿಕ್ ಅಲ್ಲಿದೆ ಮಾಡಿದ್ರು. ಆವಾಗ ಇವರೆಲ್ಲ ಬೇಡ ಫಸ್ಟ್ ಜಾಗದಲ್ಲಿ ಮಾಡ್ಬೇಕಂತೇಳಿ ಮಾಡಿದರು. ಹಾಗಾಗಿ ಅದೇ ಜಾಗ ಮಾಡಿದ್ದಾರೆ. ಏನು ಸರ್, ರಸ್ತೆದೊಂದು ಸಮಸ್ಯೆ ಆಗುತ್ತೆ ಮಳೆಗಾಲದಲ್ಲಿ, ಬರೋಕ್ಕಾಗೋದಿಲ್ಲ, ನಡ್ಕೊಂಡೇ ಬರಬೇಕು. ಇಲ್ಲ ತೊಂದರೆ ಇಲ್ಲ. ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ ಅದು ನಾವು ಎಲ್ಲ ಸ್ಪಂದಿಸ್ಲೇಬೇಕಲ್ವಾ. ನಮ್ಮ ರೂಮ್ ಚೆನ್ನಾಗಿ ನಡೆಸಿದ್ರು. ಕಂಟ್ರೋಲ್ಗೆಲ್ಲ ಬಂದಿದ್ರು. ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪಾಪ. ಭಾರಿ ಚೆನ್ನಾಗಿತ್ತು. ಮದುವೆ ಮನೆ ಮಾಡ್ದಂಗೆ ಸೇಮ್ ಸೂಪರ್ ಆಗಿದ್ರು. ಸಕ್ಕತ್ತು ಜನ ಇದ್ರು. ಕಬಡ್ಡಿ ಪೊಲೀಸು, ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಭಯಂಕರ ಜನಗಳಿದ್ರು. ಚೆನ್ನಾಗಿತ್ತು. ಒಳ್ಳೆ ವ್ಯವಸ್ಥೆ ಚೆನ್ನಾಗಿ ಮಾಡಿದರು. ಯಾವುದೇ ಒಂದು ಚೂರು ಅಡೆತಡೆ ಆಗಲಿಲ್ಲ. ಎಲ್ಲ ನೀಟಾಗಿ ಸುತ್ತೋಗಿ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ಒಳ್ಳೆ ವಿಚಾರಣೆ ಹೇಳಿದ್ದಾರೆ. ಮಾಡಿದ್ದು ಒಳ್ಳೆಯದೇ ಆಯಿತು. ಜನಗಳಿಗೆಲ್ಲ ಟೂರಿಸ್ಟ್ ಬರೋರಿಗೆಲ್ಲ ಅನುಕೂಲ ಆಗಿದೆ ಈಗ ಅಂತೇಳಿ ಚೆನ್ನಾಗಿ ಮಿನಿಸ್ಟ್ರಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಅವರು. ಜನಗಳೆಲ್ಲ ಸ್ಪಂದಿಸಿದ್ದಾರೆ. ಅದರ ಬಗ್ಗೆ ಮಾತಾಡೋಂಗಿಲ್ಲ. ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಯ್ತು. ಅದಂಗೆ ನಿಮ್ಮಲ್ಲಿ ಟೂರಿಸ್ಟ್ ಬರ್ತಾರಾ ಇಲ್ಲಿ? ಬರ್ತಾರೆ. ಇಲ್ಲಿಗಿಂತ ಅಲ್ಲಿ ಪಟ್ಲ ಬೆಟ್ಟ ಮತ್ತು ಈ ಕಡೆ ತುಂಬ ಪ್ಲೇಸ್ಗಳಿದೆ. ಅವರೆಲ್ಲ ಬಂದು ಇಲ್ಲಿ ನೋಡ್ಕೋಬೋದು. ಇದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಈಗ ಒಂದು ಫೋಟೋ ತೆಕ್ಕೊಂಡು ಹೋಗಿ ಸೆಲ್ಫಿ ತೆಕ್ಕೊಂಡು ಹೋಗೋಂಥ ಪ್ಲೇಸ್. ಹೌದು.
ನೆನ್ನೆ ಅಂತ ಪಬ್ಲಿಕ್ ಬಿಡಲಿಲ್ಲ, ಇವತ್ತಿಗೆಲ್ಲ ಪಬ್ಲಿಕ್ ಫುಲ್ ಎಂಟ್ರಿ ಇದೆ. ಎಷ್ಟೊತ್ತಿಂದ ಮಾಡಿದ್ದಾರೆ ಪಬ್ಲಿಕ್ಗೆ? 10 ಗಂಟೆಯಿಂದ 4 ಗಂಟೆ ಅಷ್ಟೇ ಟೈಮಲ್ಲಿ ಬರಬೇಕು. ಹೊರಗಡೆ ಟೂರಿಸ್ಟ್ ಅವರು ಬರಲಿ, ಬೇರೆ ಊರವರಲ್ಲಿ, ಬೇರೆ ರಾಜ್ಯದವರು ಬರಲಿ, ಟೈಮಿಂಗ್ಸ್ ಏನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ಬಂದು ಆ ಟೈಮಿಂಗ್ಸ್ ಒಳಗಡೆ ಹೋಗ್ಬೋದು. ಮತ್ತು ಜೊತೆಗೆ ಇದು ಪ್ರಾಣಿಗಳಿರುವಂಥದ್ದು, ಆನೆಗಳು ಪ್ರಾಣಿಗಳಿರೋಂಥ ಜಾಗ. ಆಮೇಲೆ ಒಬ್ಬರು ಬಂದು ಗಂಟೆಗಟ್ಟಲೆ ಇರೋಗಿಲ್ಲ, ಯಾಕೆಂದರೆ ಆ ಟೈಮಿಗೆ ಏನು ಟೈಮಿಗೆ ಈ ಡಿಪಾರ್ಟ್ಮೆಂಟ್ ಇರೋ ಸಂದರ್ಭದಲ್ಲಿ ಮಾತ್ರ ಬಂದು ಹೋಗ್ಬೇಕು. ಅವರು 120 ಬರೋವಾಗಿಲ್ಲ. ಸೆಕ್ಯೂರಿಟಿ ಅಲ್ಲೇ ಇರುತ್ತೆ ಇಲ್ಲಿ, ಮಾಮೂಲಿ 24 ಅವರ್ಸ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ ಇಲ್ಲಿ. ಆಮೇಲೆ ಅವ್ರಿಗೂ ಸ್ಪಂದಿಸಲೇಬೇಕಲ್ಲ ಪಬ್ಲಿಕ್ಕು. ಈಗ ಅವ್ರು ಏನು ರೂಲ್ಸ್ಗಳಿದ್ರೆ ಅವ್ರು ಪಾಲಿಸಲೇಬೇಕು. ಅರಣ್ಯ ಇಲಾಖೆಯವರು ಇದನ್ನು ಯಾಕೆ ಮಾಡಿದ್ರು, ಇದ್ರ ಬದಲು ಅರಣ್ಯ ಆನೆಗಳನ್ನ ರಕ್ಷಣೆ ಮಾಡ್ಬೋದಿತ್ತು, ಅದು ಇನ್ನೂ ಕೆಲಸ ಇತ್ತು, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ನೀವು ಹೇಳ್ತಿದ್ದೀರಾ ಇದೊಂದು ಮಾಡಿದಕ್ಕಾಗಿ ನಮ್ಮ ಊರಿಗೆ ಒಂದು ಟೂರಿಸ್ಟಿನ ಒಂದು ಪ್ಲೇಸ್ ಆಯಿತು ಅಂತ. ಅಲ್ಲ, ಅದು ಒಂದು ಎರಡನೇದು. ಇದು ಅರ್ಜುನ ಆನೆ 8 ಬಾರಿ ಅಂಬಾರಿ ಹೊತ್ತಿದೆ. ಅದೊಂದು ಒಳ್ಳೆ ಇದಲ್ವ, ಹೆಸರಲ್ವ. ಆ ಒಂದು ಉತ್ತಮವಾದ ಕೆಲಸ ಮಾಡಿದೆ. ಅದು ಅಂಬಾರಿ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತಿರೋದು ಅದು ಒಳ್ಳೆ ವಿಚಾರ ಅಲ್ವ, ಅದು ರಾಜ್ಯಕ್ಕೆ, ದೇಶಕ್ಕೆ. ಅದೊಂದು ಈ ಸಂದರ್ಭದಲ್ಲಿ ಇದಾದಾಗ ಅದೊಂದು ಸ್ಮರಣೆಗೋಸ್ಕರ ಅದು ಮಾಡಿರೋದು. ಹಾಂ, ಬಟ್ ಚಂದ ಬಂದಿದೆ ಅಲ್ಲ? ಚೆನ್ನಾಗಿ ಬಂದಿದೆ, ಸೂಪರ್ ಬಂದಿದೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಆಶಿಸ್ತೀವಿ. ಹಾಂ, ರೈಟ್. ನಿಮ್ಮ ಹೆಸರು? ಲೋಕೇಶ್ ಅಂತ. ಈಗಿನ್ನ ಪಾಟ್ ತಗೊಂಡು ಹೋಗ್ಬೇಕು ಇಲ್ಲಿಂದ. ಹಾಕೊಂಬಿಡ್ರಿ ಹೋಗೋದು ಜೊತೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು. ಆನೆದು ಬರ್ತಿದೆ ಇದರಲ್ಲಿ, ಸೊಂಡಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದೆ ಸರ್. ಬಾರಿ ಇಲ್ಲ, ಅದೇ ಹೆಸರು ಕೂಡ ಆ ಫೋಟೋದಲ್ಲೆಲ್ಲ ತುಂಬ ಚೆನ್ನಾಗಿ ನೋಡಿದೆ, ಕ್ಲೀನಾಗಿ ಅರ್ಜುನ ಅಂತ ಬರ್ತಿದೆ. ಇಲ್ಲ ಹೆಸರು ಆಮೇಲೆ ಅದನ್ನ ಒಂದು ಸ್ವಲ್ಪ ಈ ಒಂದು ಇತ್ತಲ್ಲ ಲ್ಯಾಡರು, ಇದನ್ನು ಕಟ್ಬಿಡ್ತಿದ್ದ ಅರ್ಜುನ ಅಂತೇಳಿ. ಹಾಕ್ಸ್ಬಿಡಿ, ಹಾಕ್ಸಿ ಅವ್ನು ಶಿಫ್ಟ್ ಆಗ್ತದೆ. ಜಾಸ್ತಿ ಮಾತಾಡೋದು ನಾನು ಹೇಳಿ ನಾವು ಬರ್ಬೇಕು ಅವರಿಂದ. ಅವ್ರಿಗೆ ನಮ್ಮ ರೇಂಜ್ಗಳು ಯಾರು ಬರೋದಿಲ್ಲ. ನಮ್ಮ ಇವರು ಟ್ರಾವೆಲರ್ಸ್ ಇಬ್ಬರು ಬೆಂಗಳೂರಿಂದ ಬಂದ್ರಿ ನೋಡೋಕ್ಕೆ. ನಾನು ಇಲ್ಲೇ ಎಷ್ಟು ಆನೆ ಬಗ್ಗೆ ಗೊತ್ತಾ? ಆನೆ ಬಗ್ಗೆ ಗೊತ್ತಾ? ಅಭಿಮಾನಿ ಆನೆ, ಎಲಿಫೆಂಟ್ ಅಂದರೆ ಬೇರೆ ಕಡೆ ಟ್ರಾವೆಲ್ ಬಂದ್ರೆ ಅಥವಾ ಇದಕ್ಕಾಗೆ ಬಂದಿರೋದು ಅಂತ? ಏನು ಮಾಡ್ತಿದ್ರಿ ಕೆಲಸ? ಹೌದಾ, ರಜಾಕ್ಕೆ ಬಂತ? ಫ್ಯಾಮಿಲಿ ವೆಹಿಕಲ್ ಬಂತು. ಈಗ ಇದಕ್ಕೆ ಸಕಲೇಶ್ವರ ಹೋಗ್ತೀರಾ?